ನೀವು ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರು, ವ್ಯಾಪಾರ ಮಾಡ್ತಕ್ಕಂಥವ್ರು ಹೆಚ್ಚಿನ ಲಾಭಗಳನ್ನ ಗಳಿಸ್ತೀರಿ. ಆದ್ರೆ ನಿಮ್ಮ ಮನಸ್ಸು ಸ್ವಲ್ಪ ಓದಿ ಅಂತ ಹೇಳ್ತೇವೆ. ಅದಕ್ಕೆ ಮನಸ್ಸು ಚಂದ್ರ ಇದ್ರೆ ಬುದ್ಧಿಕಾರಕವಾಗಿರ್ತಕ್ಕಂಥ ಬುಧ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸಿ. ಓಂ ಶ್ರೀ ಗುರುಭ್ಯೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹವೇಷಂ ಭದ್ರಂ ಮೃತ್ಯುಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ಗುರುಕೇಸರಿ ಅಷ್ಟೋ ಚಾನಲ್ಗೆ ಸ್ವಾಗತವನ್ನ ಕೋರುತ್ತಾ, ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಆಗಿ ಅಂತ ಹೇಳಿ 2026 ಜುಲೈ ತಿಂಗಳ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾಫಲವನ್ನು ನೋಡೋಣ ಬನ್ನಿ. ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ನೋಡಲಾಗಿ, ಇದೇ ಜುಲೈ 16ರಿಂದ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥ ಸೂರ್ಯ 16ರ ನಂತರ ಕಟಕ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಗುರುಗ್ರಹ ಹೋದ ತಿಂಗಳಿಂದ ಜೂನ್ ತಿಂಗಳಿಂದ ಜುಲೈ ಈ ತಿಂಗಳಲ್ಲೂ ಕೂಡ ನಿಮಗೆ ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಶನಿ ಭಗವಂತ ಮೀನ ರಾಶಿಯಲ್ಲಿ ಇದ್ದು 27ರಿಂದ ಹಿಮ್ಮುಖ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಜುಲೈ ತಿಂಗಳಲ್ಲಿ ನೋಡೋದಾದ್ರೆ, ಈ ಬುಧ ಗ್ರಹ 7ರಿಂದ ಮಿಥುನ ಅಂದ್ರೆ ನಿಮ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಬುಧ ಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. 7 ತಿಂಗಳು ಉಚ್ಚ ಸ್ಥಾನದಲ್ಲಿದ್ದಾರೆ. ಅಂದ್ರೆ ಯಾವಾಗ ನಮ್ಮ ರಾಶಿಯಾಧಿಪತಿ ಗ್ರಹ ಉಚ್ಚ ಸ್ಥಾನದಲ್ಲಿ ಇರುತ್ತೋ ಎಲ್ಲದರಲ್ಲೂ ಅನುಕೂಲ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಕನ್ಯಾ ರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಅತ್ಯುನ್ನತವಾದಂತಹ ರಾಜಯೋಗ ಸಿಗುತ್ತೆ. ಮೇಲಧಿಕಾರಿಗಳಿಂದ ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆ ಇರ್ಬೋದು, ನಿಂತೋಗಿರ್ತಕ್ಕಂಥ ಕೆಲಸ ನಡೀತಕ್ಕಂಥದ್ದು ಇರ್ಬೋದು, ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥದ್ದಾಗಿರ್ಬೋದು, ಸಣ್ಣ ಪುಟ್ಟ ಕೆಲಸಗಳಲ್ಲೂ ಕೂಡ ವಿಜಯಶಾಲಿ ಮಾಡ್ತಾರೆ. ಉಚ್ಚ ಸ್ಥಾನದಲ್ಲಿ ಇರ್ತಕ್ಕಂಥ ಬುದ್ಧಿಗ್ರಹನಾಗಿರ್ತಕ್ಕಂಥ ನಿಮ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಬುಧ ಗ್ರಹ. ಇನ್ನ ಹಣಕಾಸು ವಿಚಾರ ನೋಡೋದಾದ್ರೆ, ಹಣಕಾಸಲ್ಲೂ ಕೂಡ ನೀವು ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರು, ವ್ಯಾಪಾರ ಮಾಡ್ತಕ್ಕಂಥವ್ರು ಹೆಚ್ಚಿನ ಲಾಭಗಳನ್ನ ಗಳಿಸ್ತೀರಿ. ಆದ್ರೆ ನಿಮ್ಮ ಮನಸ್ಸು ಸ್ವಲ್ಪ ಕೋತಿ ಅಂತ ಹೇಳ್ತೇವೆ. ಅದಕ್ಕೆ ಮನಸ್ಸು ಚಂದ್ರ ಇದ್ರೆ ಬುದ್ಧಿಕಾರಕನಾಗಿರ್ತಕ್ಕಂಥ ಬುಧ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸಿ. ಹೂಡಿಕೆಗಳಲ್ಲಿ ಅಥವಾ ಶೇಖರಣೆ ಮಾಡ್ತಕ್ಕಂಥದ್ದು, ಉಳಿತಾಯದ ಕಡೆ ಗಮನವನ್ನು ಹರಿಸಿ. ಅನಾವಶ್ಯಕವಾದ ಖರ್ಚನ್ನ ಮಾಡ್ಲಿಕ್ಕೆ ಹೋಗ್ತೀರಿ, ಎಚ್ಚರಿಕೆಯಿಂದಿರಿ. ಇನ್ನ ಗುರು ಕಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಸ್ವಲ್ಪ ಧಾರ್ಮಿಕ ವಿಚಾರಗಳಲ್ಲಿ ಖರ್ಚು ಮಾಡ್ತಕ್ಕಂಥದ್ದು, ಪ್ರವಾಸಕ್ಕೆ ಹೋಗ್ತಕ್ಕಂಥದ್ದು ಎಲ್ಲ ಆಗುತ್ತೆ, ಒಳ್ಳೇದಾಗ್ತದೆ. ಕೌಟುಂಬಿಕವಾಗಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ನೀವು ತಲೆ ತೋರಿಸ್ಕೊಂಬಾರ್ದು. ಯಾಕೆಂದ್ರೆ ಅವರ ಮಾತನ್ನ ನೀವು ಗೌರವಿಸಬೇಕು. ಸ್ನೇಹ ವರ್ಗದಲ್ಲಾಗಿರ್ಬೋದು, ಕೌಟುಂಬಿಕ ವರ್ಗದಲ್ಲಾಗಿರ್ಬೋದು, ನೀವು ಅವರ ಮಾತನ್ನ ಕೇಳಿಸಿಕೊಳ್ಳುವಂತ ತಾಳ್ಮೆ ಕನ್ಯಾ ರಾಶಿ ಇರ್ಬೇಕು. ಯಾಕಂದ್ರೆ ಎಲ್ಲ ನನ್ಗೆ ಗೊತ್ತು ಅಂತ ಮಾತಾಡಕ್ ಹೋಗ್ಬೇಡಿ, ಸ್ವಲ್ಪ ತಾಳ್ಮೆಯಿಂದ ವಹಿಸಿ. ಆರೋಗ್ಯ ವಿಚಾರದಲ್ಲಿ ನೋಡೋದಾದ್ರೆ, ಶನಿ 27ರಿಂದ ಹಿಮ್ಮುಖ ಸಂಚಾರ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಕನ್ಯಾ ರಾಶಿಯವರಿಗೆ ಹೊಟ್ಟೆಗೆ ಸಂಬಂಧಪಟ್ಟಂತ ಜೀರ್ಣಶಕ್ತಿಗೆ ಸಂಬಂಧಪಟ್ಟಂತ ಕಾಯಿಲೆಗಳಿಂದ ನೆರಳುತ್ತೀರಿ. ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಹುಷಾರಾಗಿರಿ. ಯೋಗ ಮತ್ತೆ ಧ್ಯಾನ ಅಂತಕ್ಕಂಥ ಒಂದು ಅಭ್ಯಾಸವನ್ನು ಬಳಸ್ಕೊಳ್ಳಿ, ಅದರಿಂದ ನೀವು ಹೊರಗಡೆ ಬರ್ತೀರಿ. ಇನ್ನ ವಿದ್ಯಾರ್ಥಿ ಜೀವನಕ್ಕೆ ನೋಡೋದಾದ್ರೆ ಅತ್ಯಂತ ಯಶಸ್ಸಿನವಾಗಿರ್ತಕ್ಕಂಥ ಜುಲೈ ತಿಂಗಳು ನಿಮಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಕ್ಕಂಥವ್ರು ಅಥವಾ ಒಳ್ಳೊಳ್ಳೆ ಕಾಲೇಜಿಗೆ ಸೇರ್ತಕ್ಕಂಥದ್ದು ಅಥವಾ ಸೇರಿದ್ರೆ ನಾವು ಇನ್ನೂ ಚೆನ್ನಾಗಿ ಪರೀಕ್ಷೆ ಇನ್ನೊಂದು ಮತ್ತೊಂದು ಮಾಡ್ತೇವೆ ಅಂತಕ್ಕಂಥ ಎಲ್ಲಾ ವಿದ್ಯಾರ್ಥಿ ಜೀವನಕ್ಕೆ ಉತ್ತಮವಾಗಿರ್ತಕ್ಕಂತಹ ಕಾಲ ಈ ಜುಲೈ ತಿಂಗಳಲ್ಲಿ. ಹಾಗಿದ್ರೆ ಪರಿಹಾರ ಏನು ಜುಲೈ ತಿಂಗಳಲ್ಲಿ ಅಂತಂದ್ರೆ, ನೀವು ಶನಿವಾರ ದಿವಸ ಆಂಜನೇಯ ಸ್ವಾಮಿಗೆ ವಿಲೇಜರೆ ಹಾರವನ್ನ ಹಾಕೋದ್ರಿಂದ, ಬುಧವಾರ ದಿವಸ ನಿಮ್ಮ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಬುಧ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ವಿಷ್ಣು ದೇವಾಲಯದಲ್ಲಿ ವಿಷ್ಣು ಸಹಸ್ರನಾಮವನ್ನು ನಮ್ಗೆ ಹೇಳಕ್ ಬರಲ್ಲ ಸ್ವಾಮಿ, ಪಠಣ ಮಾಡುವ ಆಗಲ್ಲ ಸ್ವಾಮಿ, ಶ್ರವಣ ಅಥವಾ ಕೇಳಿಸ್ಕೊಳ್ಳೋದ್ರಿಂದ ಅಥವಾ ತುಳಸಿ ಸಮರ್ಪಣೆ, ಬುಧವಾರ ದಿವಸ ವಿಷ್ಣು ದೇವಾಲಯಕ್ಕೆ ತುಳಸಿ ಸಮರ್ಪಣೆ ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನು ಗಳಿಸ್ಕೊಳ್ತೀರಿ ಕನ್ಯಾ ರಾಶಿಯವರು. ಒಳ್ಳೆಯದಾಗಲಿ, ಶುಭವಾರ.